ನಮಸ್ಕಾರ ಗೆಳೆಯರೇ, ನಮ್ಮ ಈ ಒಂದು ಆತ್ಮೀಯ ಕನ್ನಡ ಬಳಗಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಕರ್ನಾಟಕದ ರಾಜಕೀಯದಲ್ಲಿ ಈಗ ನಡೆದಿರೋದು ಬರೀ ಒಂದು ಕುರ್ಚಿ ಬದಲಾವಣೆ ಅಂದುಕೊಂಡ್ರೆ ಅದು ನಿಮ್ಮ ತಪ್ಪು. ಇದು ಬರೀ ಸಿದ್ದರಾಮಯ್ಯನವರು ಇಳಿದು ಡಿ.ಕೆ. ಶಿವಕುಮಾರ್ ಅವರು ಬಂದಿರೋ ಕಥೆಯಲ್ಲ. ಇದು ಇಡೀ ಕರ್ನಾಟಕದ ಮುಂದಿನ ಹಣೆಬರಹವನ್ನೇ, ನಿಮ್ಮ ಮತ್ತು ನನ್ನ ಜೇಬಿನ ಪರಿಸ್ಥಿತಿಯನ್ನೇ ಬುಡಮೇಲು ಮಾಡೋ ಒಂದು ಅತಿದೊಡ್ಡ ಮಾಸ್ಟರ್ ಪ್ಲಾನ್. ಇವತ್ತು ಈ ವಿಡಿಯೋದಲ್ಲಿ ನಾವು ಕೇವಲ ರಾಜಕೀಯದ ಬಣ್ಣದ ಮಾತುಗಳನ್ನು ಆಡುತ್ತಿಲ್ಲ. ಬದಲಿಗೆ ಒಬ್ಬ ಸಾಮಾನ್ಯ ಕನ್ನಡಿಗನಾಗಿ ನಿಮ್ಮ ಮನೆಗೆ, ನಿಮ್ಮ ಬದುಕಿಗೆ ಇದರಿಂದ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಕೊನೆಯವರೆಗೂ ಜೊತೆಯಾಗಿರಿ, ಯಾಕಂದ್ರೆ ಮಧ್ಯದಲ್ಲಿ ಬರೋ ಆ ಒಂದು ಸತ್ಯ ನಿಮ್ಮ ಯೋಚನೆಯನ್ನೇ ಬದಲಾಯಿಸಿಬಿಡುತ್ತೆ. ಬದಲಾವಣೆಯ ಅಲೆ ಮತ್ತು ಸಾಮಾನ್ಯ ಕನ್ನಡಿಗನ ಪ್ರಶ್ನೆ. ನಮ್ಮ ಕನ್ನಡ ನಾಡಿನ ಪ್ರತಿಯೊಬ್ಬ ತಾಯಿ, ಪ್ರತಿಯೊಬ್ಬ ರೈತ, ಪ್ರತಿಯೊಬ್ಬ ತೆರಿಗೆ ಪಾವತಿಸೋ ಯುವಕ ಇವತ್ತು ಒಂದೇ ಒಂದು ಪ್ರಶ್ನೆ ಕೇಳ್ತಿದ್ದಾನೆ: 2023ರಲ್ಲಿ ಶುರುವಾದ 5 ಗ್ಯಾರಂಟಿಗಳ ಕಥೆ ಏನಾಗುತ್ತೆ? ಸಿದ್ದರಾಮಯ್ಯನವರ ಆಡಳಿತ ಶೈಲಿಗೂ ಈಗ ಜೂನ್ 3, 2026ರಂದು 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿರೋ ಡಿ.ಕೆ. ಶಿವಕುಮಾರ್ ಅವರ ಶೈಲಿಗೂ ಇರೋ ವ್ಯತ್ಯಾಸ ಏನು? ಸಿದ್ದರಾಮಯ್ಯನವರದ್ದು ಸಮಾಜವಾದಿ ಮತ್ತು ಜನಕಲ್ಯಾಣ ಯೋಜನೆಗಳ ಮೇಲಿದ್ದ ನಂಬಿಕೆ. ಆದರೆ ಡಿ.ಕೆ. ಶಿವಕುಮಾರ್ ಅಪ್ಪಟ ಉದ್ಯಮಶೀಲ ಮತ್ತು ಕಟ್ಟುನಿಟ್ಟಾದ ಆಡಳಿತಗಾರ. ಈ ಇಬ್ಬರ ಶೈಲಿಗಳ ನಡುವಿನ ಸಂಘರ್ಷದಲ್ಲಿ ಸಿಲುಕಿರೋದು ಯಾರು ಗೊತ್ತಾ? ಇಡೀ ರಾಜ್ಯದ ಆರ್ಥಿಕ ವ್ಯವಸ್ಥೆ. ಇಲ್ಲಿ ಎಲ್ಲರೂ ಒಂದು ವಿಷಯ ಮರೆತು ಬಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಈಗ 3 ಅತಿ ದೊಡ್ಡ ಸವಾಲುಗಳಿವೆ. ಅದರಲ್ಲಿ ಮೊದಲನೇ ಮತ್ತು ಎರಡನೇ ಸವಾಲು ರಾಜಕೀಯದ್ದಾದ್ರೆ, ಆ ಮೂರನೇ ಸವಾಲು ಇದೆಯಲ್ಲ, ಅದು ನೇರವಾಗಿ ನಿಮ್ಮ ಅಡುಗೆ ಮನೆಗೆ ಹಾಗೂ ನಿಮ್ಮ ಮಾಸಿಕ ಬಜೆಟ್‌ಗೆ ಬಂದು ತಟ್ಟುತ್ತೆ. ಆ ಮೂರನೇ ರಹಸ್ಯ ಏನು ಅನ್ನೋದನ್ನ ತಿಳಿಯೋಕು ಮುನ್ನ, ಇವರ ಆಡಳಿತದಿಂದ ನಮ್ಮ ರಾಜ್ಯಕ್ಕೆ ಸಿಗೋ ಆ ಹೊಸ ಶಕ್ತಿ ಏನು ಅನ್ನೋದನ್ನ ನೋಡೋಣ. ಕನಕಪುರದ ಬಂಡೆಯ ಅಬ್ಬರ ಬದಲಾಗಲಿದೆಯೇ ಆಡಳಿತದ ವೇಗ? ನಮಗೆಲ್ಲ ಗೊತ್ತಿರೋ ಹಾಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಎಲ್ಲರೂ ಟ್ರಬಲ್ ಶೂಟರ್ ಅಂತ ಕರೀತಾರೆ. ಅಂದರೆ ಯಾವುದೇ ಕಷ್ಟದ ಪರಿಸ್ಥಿತಿಯನ್ನಾದರೂ ತಮಗೆ ಬೇಕಾದ ಹಾಗೆ ತಿರುಗಿಸೋ ಚಾಕಚಕ್ಯತೆ ಅವರಲ್ಲಿದೆ. ಇಷ್ಟು ದಿನ ಉಪಮುಖ್ಯಮಂತ್ರಿಯಾಗಿ ತೆರೆಮರೆಯಲ್ಲಿದ್ದ ಶಕ್ತಿ ಈಗ ನೇರವಾಗಿ ಮುಖ್ಯಮಂತ್ರಿಯ ಗದ್ದುಗೆಗೆ ಏರುತ್ತಿದೆ. ಇದರಿಂದ ನಮಗೆ ಸಿಗೋ ಮೊದಲ ದೊಡ್ಡ ಬದಲಾವಣೆ ಎಂದರೆ ಆಡಳಿತದ ವೇಗ. ಇಷ್ಟು ದಿನ ಫೈಲುಗಳು ಧೂಳು ಹಿಡಿಯುತ್ತಿದ್ದ ಕಾಲ ಮುಗಿಯಿತು ಅಂದುಕೊಳ್ಳಿ. ಯಾಕಂದ್ರೆ ಅಧಿಕಾರಿಗಳ ಕಿವಿ ಹಿಂಡಿ ಕೆಲಸ ತೆಗೆದುಕೊಳ್ಳುವುದರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿದ್ಧಹಸ್ತರಾಗಿದ್ದಾರೆ. ವಿಶೇಷವಾಗಿ ಬ್ರ್ಯಾಂಡ್ ಬೆಂಗಳೂರು ಕನಸು ಮತ್ತು ಇಡೀ ಕರ್ನಾಟಕದ ಮೂಲಸೌಕರ್ಯ ಅಭಿವೃದ್ಧಿಗೆ ಇವರು ಹೊಸ ವೇಗ ನೀಡಲಿದ್ದಾರೆ. ದೊಡ್ಡ ದೊಡ್ಡ ಉದ್ಯಮಗಳು, ವಿದೇಶಿ ಹೂಡಿಕೆಗಳು ನಮ್ಮ ಕರ್ನಾಟಕಕ್ಕೆ ಹರಿದು ಬರಲು ಇವರ ಕಾರ್ಪೊರೇಟ್ ಶೈಲಿಯ ಆಲೋಚನೆಗಳು ಪ್ರಮುಖ ಕಾರಣವಾಗಲಿವೆ. ಆದರೆ ಇಲ್ಲೇ ಒಂದು ಅನಿರೀಕ್ಷಿತ ತಿರುವು ಇದೆ. ಎಲ್ಲರೂ ಅಂದುಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಿದ್ದ ಹಾಗೆ ರಾಜ್ಯದಲ್ಲಿ ಹಣದ ಹೊಳೆ ಹರಿಯುತ್ತೆ ಅಂತ. ಆದರೆ ನೈಜ ಆರ್ಥಿಕ ಪರಿಸ್ಥಿತಿ ಏನು ಗೊತ್ತಾ? ಗ್ಯಾರಂಟಿ ಯೋಜನೆಗಳ ಭವಿಷ್ಯ ಮತ್ತು ಆರ್ಥಿಕತೆಯ ಸತ್ಯಜನಸಾಮಾನ್ಯರಲ್ಲಿ ಈಗಿರೋ ಅತಿ ದೊಡ್ಡ ಆತಂಕ ಎಂದರೆ, ಮುಖ್ಯಮಂತ್ರಿ ಬದಲಾವಣೆ ಆದಮೇಲೆ ಗೃಹಲಕ್ಷ್ಮಿ ಹಣ ಬರುತ್ತಾ, ಉಚಿತ ಬಸ್ ಪ್ರಯಾಣ ಇರುತ್ತಾ ಅನ್ನೋದು. ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ದೊಡ್ಡ ಸತ್ಯ ಇದೆ: 2028ರಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆ ಬರಲಿದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವರು ಈ 5 ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋ ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಆದರೆ ಈ ಯೋಜನೆಗಳಿಗೆ ಬೇಕಾದ ಕೋಟ್ಯಂತರ ರೂಪಾಯಿ ಹಣ ಎಲ್ಲಿಂದ ಬರುತ್ತೆ? ಇಷ್ಟು ದಿನ ಸಾಲದ ಮೇಲೆ ಸಾಲ ಮಾಡುತ್ತಿದ್ದ ಸರ್ಕಾರಕ್ಕೆ ಇನ್ಮುಂದೆ ಆದಾಯದ ಹೊಸ ಮೂಲಗಳು ಬೇಕೇ ಬೇಕು. ಇಲ್ಲೇ ನೋಡಿ ಅಪರ್ಸ್ಪೆಕ್ಟಿವ್ ಶಿಫ್ಟ್ ಅಥವಾ ಆಲೋಚನೆಯ ಬದಲಾವಣೆ ಇರೋದು. ಡಿ.ಕೆ. ಶಿವಕುಮಾರ್ ಅವರು ಉಚಿತವಾಗಿ ಕೊಡುವುದಕ್ಕಿಂತ ಹೆಚ್ಚಾಗಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ, ಅಂದರೆ ರಾಜ್ಯದ ಖಜಾನೆ ತುಂಬಿಸಲು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದಾರೆ. ಇದರ ಅರ್ಥ ಏನು ಗೊತ್ತಾ? ಮುಂದಿನ ದಿನಗಳಲ್ಲಿ ಆಸ್ತಿ ತೆರಿಗೆ ಇರಬಹುದು, ಮುದ್ರಾಂಕ ಶುಲ್ಕ ಇರಬಹುದು, ಅಥವಾ ಇತರೆ ಸರ್ಕಾರಿ ಸೇವೆಗಳ ದರಗಳು ಹೆಚ್ಚಾಗುವ ಸಾಧ್ಯತೆಗಳು 100ಕ್ಕೆ 100ರಷ್ಟಿದೆ. ಒಂದು ಕೈಯಲ್ಲಿ ಉಚಿತವಾಗಿ ಸಿಗುತ್ತಿದ್ದರೆ ಮತ್ತೊಂದು ಕೈಯಿಂದ ತೆರಿಗೆಯ ರೂಪದಲ್ಲಿ ಹಣ ಹೊರಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ನಮ್ಮ ಈ ಕನ್ನಡ ಕುಟುಂಬ ಏನನ್ನುತ್ತೆ? ನೋಡಿ ಗೆಳೆಯರೇ, ನಮ್ಮ ಈ ಚಾನೆಲ್ ಬರೀ ಒಂದು ವಿಡಿಯೋ ನೋಡೋ ಜಾಗ ಅಲ್ಲ. ನಾವೆಲ್ಲರೂ ಒಟ್ಟಾಗಿ ಯೋಚನೆ ಮಾಡೋ ಒಂದು ದೊಡ್ಡ ಕನ್ನಡ ಕುಟುಂಬ. ಇವತ್ತು ಬೆಂಗಳೂರಿನ ಟ್ರಾಫಿಕ್ ಇರಬಹುದು, ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆ ಇರಬಹುದು, ಅಥವಾ ಕರಾವಳಿಯ ಯುವಕರ ಉದ್ಯೋಗದ ಸಮಸ್ಯೆ ಇರಬಹುದು. ಇವೆಲ್ಲದಕ್ಕೂ ಡಿ.ಕೆ. ಶಿವಕುಮಾರ್ ಅವರ ಆಡಳಿತದಲ್ಲಿ ಸೂಕ್ತ ಪರಿಹಾರ ಸಿಗುತ್ತಾ ಇಲ್ವಾ ಅನ್ನೋದನ್ನ ನಾವು ಗಮನಿಸಬೇಕಿದೆ. ನಿಮ್ಮ ಊರಿನಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಇವತ್ತು ಸರ್ಕಾರದಿಂದ ಆಗಬೇಕಾದ ಅತಿ ಮುಖ್ಯವಾದ ಕೆಲಸ ಯಾವುದು? ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್‌ಗಳೇ ನಮ್ಮ ಮುಂದಿನ ಹೋರಾಟದ ಧ್ವನಿ.
ಮೇಕೆದಾಟು ಮತ್ತು ಕನ್ನಡಿಗರ ಸ್ವಾಭಿಮಾನದ ಭಾವನಾತ್ಮಕ ಮೈಲಿಗಲ್ಲು ಡಿ.ಕೆ. ಶಿವಕುಮಾರ್ ಅಂದ ತಕ್ಷಣ ನಮಗೆ ನೆನಪಾಗೋದು ಮೇಕೆದಾಟು ಪಾದಯಾತ್ರೆ. ಕಾವಾರಿ ನೀರಿನ ವಿಷಯ ಬಂದಾಗ ಅವರು ತೋರಿದ ಆ ಆಕ್ರೋಶ, ಆ ಬದ್ಧತೆ ಕನ್ನಡಿಗರ ಮನಸ್ಸಿನಲ್ಲಿ ಇಂದಿಗೂ ಹಸಿರಾಗಿದೆ. ಈಗ ಅವರೇ ಮುಖ್ಯಮಂತ್ರಿಯಾಗಿರುವುದರಿಂದ ಮೇಕೆದಾಟು ಯೋಜನೆಗೆ ಇರತಕ್ಕಂಥ ಕಾನೂನು ಅಡೆತಡೆಗಳನ್ನು ನಿವಾರಿಸಿ ಅದಕ್ಕೆ ಜೀವ ಕೊಡುವುದು ಅವರ ಮೊದಲ ಆದ್ಯತೆಯಾಗಲಿದೆ. ಇದು ಕೇವಲ ಬೆಂಗಳೂರಿನ ಕುಡಿಯುವ ನೀರಿನ ಪ್ರಶ್ನೆಯಲ್ಲ, ಇದು ಇಡೀ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ. ಈ ಯೋಜನೆಯು ಕಾರ್ಯರೂಪಕ್ಕೆ ಬಂದರೆ ಅದು ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಜೀವನದ ಅತ್ಯುನ್ನತ ಸಾಧನೆಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ತಮ್ಮ ಅಧಿಕಾರದ ಅವಧಿಯಲ್ಲಿ ಈ ಭಾವನಾತ್ಮಕ ಮತ್ತು ಅತ್ಯಗತ್ಯ ಯೋಜನೆಯನ್ನು ಪೂರ್ಣಗೊಳಿಸಲು ಅವರು ತಮ್ಮ ಸಂಪೂರ್ಣ ಶಕ್ತಿಯನ್ನು ಧಾರೆ ಎರೆಯಲಿದ್ದಾರೆ. ನೀವು ನೆನಪಿನಲ್ಲಿಡಬೇಕಾದ ಪ್ರಮುಖ ಅಂಶಗಳು ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ, ಈ ಬದಲಾವಣೆಯಿಂದ ನೀವು ನಿರೀಕ್ಷಿಸಬಹುದಾದ ಮತ್ತು ಸಿದ್ಧರಾಗಬೇಕಾದ ಪ್ರಮುಖ ವಿಷಯಗಳು ಇಲ್ಲಿವೆ. ರಿಯಲ್ ಎಸ್ಟೇಟ್ ಮತ್ತು ನಗರಾಭಿವೃದ್ಧಿ. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೂಲಸೌಕರ್ಯಗಳು ವೇಗವಾಗಿ ಬದಲಾಗಲಿವೆ. ಉಪನಗರಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಸಿಗಲಿದೆ. ಕಠಿಣ ನಿಯಮಗಳು ಮತ್ತು ಶಿಸ್ತು. ಉದ್ಯಮ ರಂಗದಲ್ಲಿ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕತೆ ಮತ್ತು ಶಿಸ್ತು ಹೆಚ್ಚಾಗಲಿದೆ. ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮಗಳನ್ನು ನಿರೀಕ್ಷಿಸಬಹುದು. ಹೊಸ ಉದ್ಯೋಗಾವಕಾಶಗಳು. ಜಾಗತಿಕ ಮಟ್ಟದ ಕಂಪನಿಗಳನ್ನು ಕರ್ನಾಟಕಕ್ಕೆ ಸೆಳೆಯುವ ಮೂಲಕ ಐಟಿ ಮತ್ತು ಉತ್ಪಾದನಾ ವಲಯದಲ್ಲಿ ಯುವಕರಿಗೆ ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಆರ್ಥಿಕ ಶಿಸ್ತು. ರಾಜ್ಯದ ಸಾಲದ ಹೊರೆಯನ್ನು ಕಡಿಮೆ ಮಾಡಲು ಕೆಲವು ಕಠಿಣ ಆರ್ಥಿಕ ಸುಧಾರಣೆಗಳು ಜಾರಿಗೆ ಬರಲಿವೆ. ಕೊನೆಯ ಮಾತು ಮತ್ತು ನಿಮ್ಮ ಅನಿಸಿಕೆ. ಕೊನೆಯದಾಗಿ, ಅಧಿಕಾರ ಅನ್ನೋದು ಕೇವಲ ಕುರ್ಚಿಯಲ್ಲ, ಅದು ಕೋಟ್ಯಂತರ ಜನರ ಆಶೋತ್ತರಗಳ ಮಹಾಸೌಧ. ಸಿದ್ದರಾಮಯ್ಯನವರ ಜನಪ್ರಿಯ ಯೋಜನೆಗಳ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಅಭಿವೃದ್ಧಿಯ ವೇಗವು ಸೇರಿದರೆ ಮಾತ್ರ ಕರ್ನಾಟಕ ಇಡೀ ದೇಶದಲ್ಲೇ ನಂಬರ್ 1 ರಾಜ್ಯ ಆಗೋದಕ್ಕೆ ಸಾಧ್ಯ. ರಾಜಕೀಯ ನಾಯಕರು ಬದಲಾಗಬಹುದು, ಆದರೆ ನಮ್ಮ ನಾಡು, ನಮ್ಮ ನೆಲ, ನಮ್ಮ ಕನ್ನಡದ ಹಿತಾಸಕ್ತಿ ಯಾವತ್ತೂ ಬದಲಾಗಬಾರದು. ಈಗ ನಿಮ್ಮ ಸರದಿ ಶಿವಕುಮಾರ್ ಅವರ ಈ ಹೊಸ ಆಡಳಿತ ಶೈಲಿಯಿಂದ ನಮ್ಮ ಕರ್ನಾಟಕದ ಜನಸಾಮಾನ್ಯರಿಗೆ ನಿಜಕ್ಕೂ ಒಳ್ಳೆಯದಾಗುತ್ತಾ, ಅಥವಾ ಸಿದ್ದರಾಮಯ್ಯನವರ ಆಡಳಿತವೇ ಉತ್ತಮವಾಗಿತ್ತಾ? ನಿಮ್ಮ ಮನದಾಳದ ನೈಜ ಅನಿಸಿಕೆಯನ್ನು ಯಾವುದೇ ಹಿಂಜರಿಕೆಯಿಲ್ಲದೆ ಕಮೆಂಟ್ ಬಾಕ್ಸ್‌ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡು ನಮ್ಮ ಈ ಕನ್ನಡದ ಧ್ವನಿಯನ್ನು ಎಲ್ಲರಿಗೂ ತಲುಪಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯಾಗಿ ಅಧಿಕೃತ ಘೋಷಣೆ. ಈ ವಿಡಿಯೋದಲ್ಲಿ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಕಾಂಗ್ರೆಸ್ ಹೈಕಮಾಂಡ್ ಅಧಿಕೃತವಾಗಿ ಘೋಷಣೆ ಮಾಡಿರುವ ಹಾಗೂ ಜೂನ್ 3ರಂದು ನಡೆಯಲಿರುವ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಸಂಪೂರ್ಣ ವಿವರಗಳಿವೆ.